ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಮೀಪ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಅಳವಡಿಸಿರುವ ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ಅವರ ಹುಟ್ಟುಹಬ್ಬದ ಫ್ಲೆಕ್ಸ್ ಅನ್ನು ರಾಜಕೀಯ ದುರುದ್ದೇಶದಿಂದ ತೆಗೆಸಲು ಬಂದ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕರಿಗೆ ತರಾಟೆ ತೆಗೆದುಕೊಂಡ ನಾರಾಯಣಗೌಡರ ಅಭಿಮಾನಿಗಳು. ನಾರಾಯಣಗೌಡರ ಅಭಿಮಾನಿಗಳ ಆಕ್ರೋಶಕ್ಕೆ ಬೆದರಿ ಫ್ಲೆಕ್ಸ್ ತೆಗೆಸಲಾಗದೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹಿಂದಿರುಗಿದ ಪುರಸಭೆ ಸಿಬ್ಬಂದಿಗಳು ಹಾಗೂ ನೌಕರರು. ಜುಲೈ 21ರಂದು ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ನಾರಾಯಣಗೌಡರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಪಟ್ಟಣದ ಪ್ರವಾಸಿ ಮಂದಿರ ಬಳಿಯ ಕೆಎಂ ಬೊಮ್ಮೇಗೌಡ ವೃತ್ತದ ಬಳಿ ಹಾಕಿದ್ದ ಫ್ಲೆಕ್ಸ್ ಹಾಗೂ ಕಟೌಟ್ಗಳನ್ನು ರಾಜಕೀಯ ದ್ವೇಷದಿಂದ ತೆಗೆಸಲು ಬಂದ ಮುಖ್ಯಾಧಿಕಾರಿ ನಟರಾಜ್ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಅಶೋಕ್ ಅವರನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ನಾರಾಯಣಗೌಡರ ಅಭಿಮಾನಿಗಳು. ಪುರಸಭೆಯಿಂದ ಅನುಮತಿ ಪಡೆದುಕೊಂಡು ಕಾನೂನುಬದ್ಧವಾಗಿ ಅಳವಡಿಸಿರುವ ನಾರಾಯಣಗೌಡರ ಹುಟ್ಟುಹಬ್ಬದ ಫ್ಲೆಕ್ಸ್ ಅನ್ನು ತೆಗೆಸಲು ಮುಂದಾಗಿದ್ದ ಪುರಸಭಾ ಸಿಬ್ಬಂದಿಗಳು ಹಾಗೂ ನೌಕರರಿಗೆ ಛೀಮಾರಿ ಹಾಕಿ ಹಿಂದಕ್ಕೆ ಕಳುಹಿಸಿದ ನಾರಾಯಣಗೌಡರ ಅಭಿಮಾನಿಗಳು. ನಾರಾಯಣಗೌಡರ ಹುಟ್ಟುಹಬ್ಬದ ಫ್ಲೆಕ್ಸ್ಗಳು ಹಾಗೂ ಕಟೌಟ್ಗಳನ್ನು ಸಕಾರಣವಿಲ್ಲದೆ ರಾಜಕೀಯ ದುರುದ್ದೇಶದಿಂದ ತೆಗೆಸಲು ಬಂದ ಮುಖ್ಯಾಧಿಕಾರಿ ನಟರಾಜ್ ಮತ್ತು ಆರೋಗ್ಯ ಪರಿವೀಕ್ಷಕ ಅಶೋಕ್ ಅವರನ್ನು ಪುರಸಭೆ ಸದಸ್ಯ ಬಸ್ ಸಂತೋಷ್ ಕುಮಾರ್, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಮಡುವಿನಕೋಡಿ ಹರೀಶ್ ಹಾಗೂ ಮಾಜಿ ಸಚಿವ ನಾರಾಯಣಗೌಡರ ಆಪ್ತ ಸಹಾಯಕರಾದ ದಯಾನಂದ ಅವರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರಲ್ಲದೆ ಕಾನೂನುಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತೆ ಛೀಮಾರಿ ಹಾಕಿ ಕಳಿಸಿದ ಘಟನೆ ನಡೆಯಿತು. ಕೆಆರ್ಪೇಟೆ ಪಟ್ಟಣ ಹಾಗೂ ಪುರಸಭಾ ವ್ಯಾಪ್ತಿಯಲ್ಲಿ ಅನುಮತಿ ಪಡೆಯದೆ ಅಳವಡಿಸಿರುವ ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮುಖಂಡರ ಫ್ಲೆಕ್ಸ್ಗಳು ಹಾಗೂ ಕಟೌಟ್ಗಳನ್ನು ಮೊದಲು ತೆಗೆಸಿ ಹಾಕಿದ್ದ ನಂತರ ನಾರಾಯಣಗೌಡರ ಹುಟ್ಟುಹಬ್ಬದ ಫ್ಲೆಕ್ಸ್ಗಳನ್ನು ತೆಗೆಸಿ ಅದಕ್ಕೆ ನಮ್ಮ ತಕರಾರು ಏನಿಲ್ಲ, ಶಾಸಕರ ಕೈಗೊಂಬೆಯಂತೆ ವರ್ತಿಸುವುದನ್ನು ಮೊದಲು ಬಿಡಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಸತ್ಯ ತಿಳಿಯಿರಿ ಎಂದು ಬಸ್ ಸಂತೋಷ್ ಕುಮಾರ್ ಮುಖ್ಯಾಧಿಕಾರಿ ನಟರಾಜ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ನಾರಾಯಣಗೌಡರ ಅಭಿಮಾನಿಗಳಾದ ಮಧೂರು ಮಂಜುನಾಥ್, ಲೋಹಿತ್ ಕುಮಾರ್, ಮಂಡ್ಯ ಜಿಲ್ಲಾ ನೇಕಾರ ಪ್ರಕೋಷ್ಠ ಅಧ್ಯಕ್ಷ ಬಿಗ್ ಬಾಸ್ ಮೋಹನ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಸುನೀಲ್, ಪುರಸಭೆ ಮಾಜಿ ಸದಸ್ಯ ಕೆಬಿ ನಂದೀಶ್, ಕೆ ವಿನೋದ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಅವರೇ ಬಂದು ಕಿತ್ತಾಕಿರೋರ್ರಿ, ಬೋರ್ಡ್ ನಮ್ದ್ರಿ, ಗಲಾಟೆ ಮಾಡಿ ಕಿತ್ತಾಕಿರೋ. ನಾವು ಬಿಜೆಪಿ ಜನತಾದಳ ಒಂದಾಗೋದಲ್ಲ ಅಂತ ಯಾಕೆ ಸುಮ್ಮನಿರಕ್ಕ ಸುಮ್ಮನಾಗಿ ಮೇಲ್ ಮಾಡ್ತಲಾರ ಆಗಿಲ್ಲ. ನಮ್ಮ ಮೇಲೆ ನೋಡಿ ಸರ್, ಯಾರೇ ಉತ್ತಮ ಮಾಡ್ಕೊಳ್ಳಿ, ಅವ್ರು ತಗೋತಾರೋ ಬಿಡ್ತಾರೋ ಪರ್ಮಿಷನ್, ಒಂದ್ ವಾರ ಅವ್ರಿಗೆ ಪರ್ಮಿಷನ್ ಕೊಡ್ಲಿ. ಎಲ್ಲಾ ರಾಜಕೀಯ ಲೀಡರ್ಗಳೇ ಹಾಕೊಂಡು ಹೋಗೋದು. ಯಾರಿಗೂ ಅವಕ್ಕೆಲ್ಲ ನೀವೆಲ್ಲ ಕಿತಾಪತಿ ಮಾಡಕ್ ಬರ್ಬೇಡಿ. ಅವ್ರಿಗೆ ಅಧಿಕಾರ ಅದ ಏನ್ಬಿಟ್ಟು ನಿಮ್ ಫೋನ್ ಮಾಡ್ತಾರೆ, ನೀವು ಫೋನ್ ಮಾಡಿದ್ರೆ ಬರ್ಬೇಕು, ಎಕ್ಸ್ಪ್ರೆಷನ್ ತಗೋಬೇಕು. ನೀವು ಅಲ್ಲೇ ಫೋನಲ್ಲೇ ಉತ್ತರ ಕೊಡ್ಬೇಕು. ಇಲ್ಲಿ ಕೇಳಕ್ ಬಂದ್ಬಿಟ್ರೆ ನಾವೇನಾಗ್ಬೇಕು? ಊರಲ್ಲಿ ಜಗಳ ಹಚ್ಚಕ್ಕಿಲ್ವ ನೀವು? ತಾಲೂಕ್ ಒಳಗಡೆ ನೆಮ್ಮದಿಯಾಗಿ ಇರ್ಬೇಕು ಬೇಡವಾ ಸರ್? ಪರ್ಮಿಷನ್ ತಗೊಂಡಿದ್ರೆ ನೋಡಿ. ಪರ್ಮಿಷನ್ ಏನಂತ ಕೊಟ್ಟಿದ್ರಿ? ಹೋದ್ರಿ ನಮ್ ಪರ್ಮಿಷನ್ ಕೊಡಕ್ ನೀವೇ ಕೊಡ್ಲಿ. ಇದೆಲ್ಲ ಕಿತಾಪತಿ ಮಾಡ್ತಾ ಇರೋದು ಉದ್ದೇಶ, ಇವೆಲ್ಲ ಒಳ್ಳೇದಲ್ಲ ಸರ್. ನಿಮ್ ಬೋರ್ಡ್ಗೆ ನೀವು ಹಾಕೊಳ್ಳಿ ಸರ್, ನಾವು ಕೇಳಕ್ಕೆ ಬರಲ್ಲ. ನೋಡ್ರಿ, ತಾಲೂಕ್ ಪಂಚಾಯತಿ ಸ್ವಂತ ಸರ್ಕಾರದ ಬೋರ್ಡು. ಅವರು MLA ಆದವರು ಈ ತಾಲೂಕಿನ ಮೊದಲನೇ ಪ್ರಜೆ 4 ಜನ ಬುದ್ಧಿ ಹೇಳೋರಾಗ್ಬೇಕು. ಹಿಂಗೆಲ್ಲ ಮಾಡೋದು ಅವ್ರಿಗೆ ತಪ್ಪಲ್ವಾ? ಹಾಕಿದಲ್ಲ, ಅದು ವಾಸನೆ ಹಾಕಿರೋದು ಆ ಕಡೆ ಬೋರ್ಡು. ಅದು ತಾಲೂಕ್ ಪಂಚಾಯತ್ ಗೌರ್ಮೆಂಟ್ ಆಡ್ಸ್ಕೊಂಡ ಅದಕ್ಕೆ ಅಕೌಂಟ್ ಕೊಟ್ಟಿರೋದು. ಬಟ್ ಇಡೀ ಕೇರ್ಪಡೆಯಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ ಯಾರು ಕೇಳಿ, ಈ ಬೋರ್ಡ್ ಬಿಟ್ಬಿಟ್ಟು ನಾರಾಯಣಗೌಡರ ಕಡೆಯವರು ಬಿಜೆಪಿ ಸಂಬಂಧಪಟ್ಟ ಬೇರೆ ಕಡೆ ಎಲ್ಲರೂ ಹಾಕಿದ್ದಾರೆ ಅಂತ ಆ ಐಟಿ ಒಳಗಡೆ ಹಾಕಿದ್ದಾರೆ. ಸರ್ಕಾರಿ ಬೋರ್ಡ್ ಕೀಳಿಸ್ಬೇಕಾಗಿರೋದು ಯಾವ ಬೋರ್ಡ? ಸರ್ಕಾರಿ ಬೋರ್ಡ್ಗೆ ಅವ್ರ ಫೋಟೋ ಹಾಕೊಂಡವ್ರೆ. ಸರ್ಕಾರದ ಬೋರ್ಡ್ ಅದು, MLA ಬೋರ್ಡ್ ಅಲ್ಲ ಅದು. ತಾಲೂಕ್ ಪಂಚಾಯತಿ ಜಾಗ ನಾವು ತಗೊಂಡಿರೋದು ಸರ್. ಈಗ ನೀವು ಹಣ 1 ನಿಮಿಷ 70ರಿಂದ 80 ಖರ್ಚು ಮಾಡಿ ಈ ಬೋರ್ಡು ಆ ಬೋರ್ಡು ನಾವು ಹಾಕ್ತಿದ್ದೀವಿ. ಅವ್ರಿಗೇನೋ ಪರ್ಮಿಷನ್ ಕೊಟ್ಬಿಟ್ಟಿದ್ರೆ ಅದನ್ನ ಬೇಕಾದ್ರೆ ನಾವು ಕಂದಾಯ ಕಟ್ತಿರ್ತಾರೆ. ಈ ಪರ್ಟಿಕ್ಯುಲರ್ ಇದಕ್ಕೆ ಅಂತ ಕೊಟ್ಟಿಲ್ಲ. ಒಂದು
ಎರಡನೇದು ಷರತ್ತು ಕೊಟ್ಟಿದ್ದೀರಿ, ಪೊಲೀಸವರಿಂದ ಅನುಮತಿ ಪಡೆದು ನೀವು ಭಾವಚಿತ್ರವನ್ನು ಯಾವುದೋ ಪೋಸ್ಟನ್ನು ಹಾಕ್ಬೇಕು ಅಂತ. ಅವ್ರು ಪೊಲೀಸಿಂದ ಪರ್ಮಿಷನ್ ತಗೊಂಡಿದ್ದಾರಾ? ಪರ್ಟಿಕ್ಯುಲರ್ ಆಟೋ ಸ್ಟ್ಯಾಂಡ್ ಪಕ್ಕನೇ ಅಂತ ಹಾಕಿದಾರಾ? ಇಲ್ಲ, ಇಲ್ಲಿಗೂ ಹಾಕಿದ್ದಾರೆ, ಅಲ್ಲಿಗೂ ಹಾಕಿದ್ದಾರೆ, ಅಲ್ಲಿಗೂ ಹಾಕಿದ್ದಾರೆ, ಎಲ್ಲಿ ಬೇಕು ಹಾಕೊಂಡಿದ್ದಾರೆ. ಇನ್ನೊಂದು ಸತ್ಯ ಹೋಗ್ಬಿಟ್ರೆ ಬೇರೆ ಯಾಕೂ ಆಗ್ತಾ ಇಲ್ಲ. ನಾವು ನಮ್ಮ ಬೋರ್ಡ್ಗೆ ಉದ್ದೇಶ ಪೂರ್ವಕವಲ್ಲ ಸರ್. ಈಗ ನೋಡಿ ಅದೇನೋ ನಾನು ನೋಡ್ಕೊ ಬಂದಿದ್ದೀನಿ, ಅಧಿಕಾರದಲ್ಲಿ ಇದ್ದವ್ರಿಗೆ ಒಂಚೂರು ತಲೆ ತೂಕು ತಪ್ಪನಿಸಿದ್ದೇವೆ. ಅದು ಹಿಂಬಾಲಕರುಗಳು ಹೇಳಕ್ಕೆ ಆಗ್ತಿಲ್ಲ, ಅವ್ರಿಗೆ ಹೇಳ್ತೀನಿ, MLA ನಾನೇ ಫೋನ್ ಮಾಡ್ತೀನಿ. ಇದೆಲ್ಲ ಒಳ್ಳೇದಲ್ಲ. ಈ ನೋಡಿ ಸರ್, ಆ ಬೋರ್ಡ್ ಐತಲ್ಲ ನಾರಾಯಣಗೌಡರು ಸಂವಿಧಾನ, ಅದು ಬಸ್ ಸ್ಟ್ಯಾಂಡ್ ಸುಪ್ರೀಂ ಕೋರ್ಟ್ ಆದೇಶ ಐತೆ ಅಲ್ವಾ ಸರ್, ಭಾವಚಿತ್ರಗಳನ್ನು ಹಾಕಬಾರ್ದು ಅಂತವ. ಅಂಥದ್ರಲ್ಲಿ ಗೆದ್ದೋಸದ್ರಲ್ಲಿ ಹಾಕೊಂಡ್ರು, ಇರಲಿ ಬಿಡು. ಅದರಲ್ಲಿ ಜೊತೆಗೆ ಏನು ಯಾತಕ್ಕೆ ಸುಮ್ಮನೆ ಅದು ಅಂತ ಅಂದರೆ, ದೇವೇಗೌಡರು ಫೋಟೋ ಐತೆ. ದೇವೇಗೌಡರು ಫೋಟೋ ಅಂದರೆ ಅವ್ರು ಒಂಥರ ದೇವರು ಅಂತ ನಾವು ಕೈ ಹಾಕಕ್ಕೆ ಹೋಗ್ಲಿಲ್ಲ. ಇವ್ರು ಯಾಕೆ ಹಾಕಿ ದೇವೇಗೌಡರು ಭಾವಚಿತ್ರ ಹಾಕಿದ್ರು ಹೇಳಿ ನೋಡೋಣ. ಇವ್ರದ್ದು ಹಾಕಬಿಡೋರು ನಾಲ್ಕನುವೆ ಈಗ ಈಗ ಇದನ್ನ ನಾವು ನೋಡಿ. ನನಗೆ ಎಕ್ಸ್ಪ್ಲನೇಷನ್ ಕಿತಾಕಿ ಸರ್, ಎಲ್ಲಾನು ತರ್ಸೋಣ ಬನ್ನಿ, ಎಲ್ಲಾನು ತರ್ಸೋಣ. ಬಸ್ ಸ್ಟ್ಯಾಂಡ್ ತರ್ಸೋಣ. ಮುಂದ್ಗಡೆ ದೇವೇಗೌಡದ್ದು ಒಂದು ಬಿಟ್ಬಿಟ್ಟು ಹಿಂಗಡೆ ಅವ್ರ ಫೋಟೋ ಇರೋದು ಕಿತ್ತಾಕನ. ಈಗ ಹೆಂಗೆ ಉಚ್ಚವಯ್ಯಕ್ಕೆ ದೇವ್ರ ಫೋಟೋ ಹಾಕ್ತಾರಲ್ಲ, ಹಂಗೆ ಮಾಡ್ಕೊಂಡಿರೋದಂತ ಕಥೆಯ. ನಾನು ಕಿತ್ತಾಕ್ಬಿಟ್ರಿ ಅಂತ ದೇವ್ರನ್ನ ದೇವೇಗೌಡರನ್ನ ಹಾಕ್ಬಿಟ್ಟವ್ರು ಅಷ್ಟೇ. ಇವೆಲ್ಲ ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. MLA ಆದವರು ತಾಳಿ ಬಾಳಿ ಸಮಾಧಾನವಾಗಿ ಹೋಗ್ಬೇಕು. ಹೀಗೆ ಕಲುಷಿತ ವಾತಾವರಣನ ನಿರ್ಮಾಣ ಮಾಡೋದಲ್ಲ. ಎಲ್ಲ ಕೂರಿಸ್ತೇವೆ ನಿಮ್ದು ಮುನ್ಸಿಪಾಲಿಟಿ. ನೀವು ಅದು ಮಾಡಿ ಮುನ್ಸಿಪಾಲಿಟಿ ದುಡ್ಡು ಖರ್ಚು ಮಾಡಿರಕ್ಕಿಲ್ಲ. ಬೋರ್ಡ್ ತೆಗ್ಸಿ ನಮ್ದ ಬೇಕಾ ನಾವು ಕೂಯ್ಕೊಂಡು ಬೇಕಾದ್ರೆ ನಮ್ಮ ಮನೆ ಹತ್ರ ಹಾಕೋತೀವಿ. ಇದು ಓನಾಗಿ ನಾವು ತಂದಿರೋದು. ಬೇಕು ಅಂದ್ರೆ ಇಲ್ಲೇ ಬಿಡ್ತೇವೆ. ಪರ್ಮಿಷನ್ ಅದೇನಿದೆ ದುಡ್ಡು ಕೊಟ್ಬಿಟ್ಟು ನಾವು ಅದು ಅತಿ ಆಯ್ತಪ್ಪ, ಅದು ದರ್ಪ ಆಯ್ತದ ಅಯ್ಯೋ. ಅಲ್ಲ, ಇದು ನಿಮ್ಮ ಆಫೀಸ್ ಈಗ MLA ಮಾಡ್ತಾ ಇರೋದ ಇಲ್ಲ ಅವ್ರ ಕಾರ್ಯಕರ್ತರು ಇಲ್ಲ ಅವ್ರ PA ಮಾಡ್ತಾ ಇರೋದ ಕರೆಕ್ಟ್ ಆಗಿ ಹೇಳಿ ಸರ್. MLA ಅವ್ರು ಏನಾರು ಇದು ತಲೆ ಕೆಡಿಸ್ಕೊಂಡಿದಾರ ಇಲ್ವಾ? PA ಅಲ್ಲಿಂದ ಬಂದಿದ್ದು ನಿಮ್ಗೆ ಯಾರು ಹೇಳೋರು ಹೇಳಿ ಸರ್. ಹಾಕೊಂಡು ಫೋನ್ ಮಾಡ್ತಾ ಇದ್ದಾನಂತೆ. MLA ಮಾಡೋರ ಇಲ್ವಾ ಸರ್? PD ಅವ್ರು ಮಾಡಿದ್ರು. ಸರಿ ಆಯ್ತು, 3 ದಿವಸ ಬಿಟ್ಕೊಂಡು ಹೇಳಿ ನಾವೇ ತಗ್ಸ್ಕೊತೀವಲ್ಲ. ಒಂದ್ ವಾರ ನಾನೇ ಹೇಳಿದ್ದು ನೋಡಿ ಸರ್ ಅಲ್ವಾ. ಸುಮ್ಮನೆ ಬರಲಿ ನೋಡಿ, ನಾವು ನೋಡ್ತಾ ಇದೀವಿ. ಅಲ್ಲಿ 2.5 ವರ್ಷ ಆಯ್ತು. ನಾರಾಯಣಗೌಡರು ಬ್ರಷ್ ತಗೊಂಡು ಅವ್ರು ಲುಚ್ಕೋತಾ ಇರೋದನ್ನೇ ನಾನು ನೋಡ್ತಾ ಇದ್ದೀನಿ. ಅವ್ರ ಬಸ್ ಸ್ಟ್ಯಾಂಡ್ಗೆ ಬಂದ್ಬಿಟ್ರೆ ಇವ್ರ ಫೋಟೋ ಹಾಕೊಂಡ್ರೆ ಇದೇನು ನಾರಾಯಣಗೌಡರು ಬ್ರಷ್ ಲುಚ್ಕೊಂಡಂಗಲ್ವಾ? ಅವೆಲ್ಲ ಒಳ್ಳೇದಲ್ಲ ಸರ್. ಎಲ್ಲಿ ನೋಡ್ಕೊ ಬನ್ನಿ, ಎಲ್ಲಿ ಇವತ್ತೆಲ್ಲ ಕಲ್ಲು ಫೋಟೋ ಬೀಳ್ತಾವೆ ಅಂದ್ರೆ ನಾರಾಯಣಗೌಡರು ಟೂತ್ ಬ್ರಷ್ ಬ್ರಷ್ ಕೆಲ್ಸದ ಬೋರ್ಡ್ ಅದೆಲ್ಲ ಗೊತ್ತು. ಆ ಕಂಡೀಷನ್ ಪಾಲನೆ ಮಾಡೋರ. ಮೊದಲನೇದು ಬರ್ಕಳಿ, ಈ ಬೋರ್ಡ್ ನೆಟ್ಟಿರೋದು ಅವ್ರದ್ದಾಗಿದ್ದಿದ್ರೆ ಹಾಕಕ್ಕೆ ನಾವು ಒಯ್ತಿರ್ಲಿಲ್ಲ. ಈ ಬೋರ್ಡ್ ಹಾಕಿರೋದೇ BJP ಅವ್ರದ್ದು. ಇದು ಸ್ವಂತ 60,000 ಖರ್ಚು ಮಾಡಿ ಇಲ್ಲೊಂದು ಬಸ್ ಸ್ಟ್ಯಾಂಡಲ್ಲೊಂದು. ಏನೋ ಈ MLA ಆದ್ರಲ್ಲ, ತಾಲೂಕು ಪೀಸ್ಫುಲ್ ಆಗಿರಬೇಕು, ಒಂದು ನೆಮ್ಮದಿಯಾಗಿರಬೇಕು, ಶಾಂತಿಯುತಿ ಆಗಿರಬೇಕು ಅಂತ ಅವರು ಇವ್ರ ಬೋರ್ಡ್ ಮೇಲೆ ಫೋಟೋ ಹಾಕೊಂಡ್ರು ಸಹ BJP ಅವರು ಯಾರು ಏನು ಗಲಾಟೆ ಮಾಡಿಲ್ಲ. ಯಾವ ಓಲಿ ನಡ್ಕೊಂಡು ಹೋಗ್ಲಿ ಅಂತವ. ಅರ್ಥ ಮಾಡ್ಕೊಂಡ್ರ? ನೀವು ಪರ್ಮಿಷನ್ ಕೊಟ್ಟಿರೋದು ಯಾರು ಬೋರ್ಡ್ ಕೊಡ್ಬೇಕಾಗಿತ್ತು? ನಾನು ಬೋರ್ಡ್ಗೆ ಅಂತ ಕೊಟ್ಟಿಲ್ಲ. ಈ IB ಸರ್ಕಲ್ ಅಲ್ಲಿ ಎಲ್ಲಿ ಸಾರ್ವಜನಿಕ ತೊಂದರೆ ಆಗದೆ ಅವರಿಗೆ ಆ ಪ್ರತಿ ಪರ್ಮಿಷನ್ ಕೊಟ್ಟಿಲ್ಲ ಅಲ್ವಾ? ಸತ್ಯ ಅಲ್ವಾ? ಕಟ್ತಾರೆ. ಈ ಬೋರ್ಡು ಅವ್ರದಲ್ಲ, MLA ಅವ್ರದಲ್ಲ, ಜನತಾದಳದ್ದು ಅಲ್ಲ. ಇದು BJPಗೆ ಸಂಬಂಧಪಟ್ಟದ್ದು, ನಾರಾಯಣಗೌಡರಿಗೆ ಸಂಬಂಧಪಟ್ಟದ್ದು ಬೋರ್ಡ್ ಇದು. ಆ ಬೋರ್ಡ್ಗೆ ನೀವು ಪರ್ಮಿಷನ್ ಕೊಟ್ಟಿರೋದು ಮೊದಲನೇ ಅಪರಾಧ. ಈಗ